ಹೀರೋ ಪರವಾಗಿ ನಾವು ಕ್ಯಾನ್ವಾಸ್ ಅದು ಹೆಂಗಿತ್ತು ಅಂದರೆ ಒಂದು 8 ದಿನ ಶೂಟಿಂಗಲ್ಲಿ, ಅಂದರೆ 8 ದಿನ ಕಂಟಿನ್ಯೂಸ್ ಕೊರಿ ಕ್ಯಾನ್ವಾಸ್ದೇ ಶೂಟ್ ನಡೆಯುತ್ತೆ. ಸಾಂಗು ಸಹ ಇರುತ್ತೆ ಅದರಲ್ಲಿ. ಅದನ್ನು ಮಾಡಿ 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 ನಿದ್ದೆನಲ್ಲೂ ನಮಗೆ ನಿದ್ದೆ ಮಾಡ್ತಿದ್ರು ಅದೇ ಕ್ಯಾನ್ವಾಸ್ ಸೌಂಡೇ ಕೇಳಿಸೋದು, ಅದೇ ಜೈಕಾರಗಳೇ ಕೇಳಿಸೋದು ನನಗೆ. ಅಂದರೆ ಒಂದು ಕಂಟಿನ್ಯೂಸ್ 8 ಡೇಸ್ ಒಂದೇ ಎಪಿಸೋಡು ತುಂಬ ರಿಚ್ ಆಗಿ ತೆಗೆದಿದ್ದಾರೆ, ತುಂಬ ಲ್ಯಾವಿಶ್ ಆಗಿದೆ, ತುಂಬ ಇಂಟೆನ್ಸ್ ಇದೆ. ನಾವು ಏನು ಪಾಲಿಟಿಕ್ಸ್ನ ಬರೀ ನ್ಯೂಸಲ್ಲಿ ಯಾವ ರೀತಿ ನೋಡ್ತಾ ಇರ್ತೀವಿ, ಅಷ್ಟೇ ಕಿಕ್ಕು ಈ ಸಿನಿಮಾದಲ್ಲಿ ಪಾಲಿಟಿಕ್ಸ್ ಕತೆ ಬಗ್ಗೆ ತುಂಬ ಚೆನ್ನಾಗಿ ಹೋಲ್ಡ್ ಇಟ್ಕೊಂಡಿದ್ದಾರೆ. ಶಿವಕುಮಾರ್ ಸರ್ ಕತೆ ತುಂಬ ಚೆನ್ನಾಗಿ ಒಂದು ವಿಚಾರದ ಬಗ್ಗೆ ಒಂದಷ್ಟು ರಿಸರ್ಚ್ ಮಾಡಿ ಒಂದಷ್ಟು ವಿಚಾರಗಳನ್ನ ಕಲೆ ಹಾಕಿ ಮಾಡಿರ್ತಕ್ಕಂಥ ಕತೆ. ನನ್ನ ಪಾತ್ರ ಬಂದು ಹೀರೋ ಗೆಳೆಯ, ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿರ್ತೀನಿ. ಗೆಳೆಯ ಅಂದರೆ ಎಲ್ಲದಕ್ಕೂ ನನ್ನ ಕಷ್ಟಕ್ಕಾಗಲಿ ಸುಖಕ್ಕಾಗಲಿ ಹೀರೋ ನಿಲ್ತಾನೆ ಅನ್ನತಕ್ಕಂಥ ಒಂದು ಕ್ಯಾರೆಕ್ಟರೈಸೇಷನ್ಸು. ಚೇತನ್ ಚಂದ್ರ ಭಾಳ ಸಹಜ ಅಭಿನಯ. ಅವ್ರ ಎಲ್ಲ ಮೂವೀಸು ನೋಡಿದ್ದೀನಿ ನಾನು. ಎಲ್ಲ ಎಮೋಷನ್ಸ್ನೂ ಎಕ್ಸಲೆಂಟಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಯಾವುದು ಅತಿರೇಕ ಅನಿಸಲ್ಲ, ನಾಟಕೀಯ ಅನಿಸಲ್ಲ. ಭಾಳ ಖುಷಿಯಾಗತ್ತೆ. ಈ ಪ್ರೊಡಕ್ಷನಲ್ಲಿ ವರ್ಕ್ ಮಾಡಿರೋದು ಅಷ್ಟೇ, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ಒಂದು ಒಳ್ಳೆ ಚಿತ್ರ, ಓವರಾಲ್ ಒಂದು ಒಳ್ಳೆ ಪ್ಯಾಕೇಜ್, ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ಬರೀ ಪಾಲಿಟಿಕ್ಸ್ ಅಂದರೆ ಡೀಪಾಗಿ ಹೋದಾಗ ಒಂದಷ್ಟು ಮ್ಯಾಟ್ರ್ ಆಫ್ ಫ್ಯಾಕ್ಟ್ಸ್ ಹೇಳಿದಾಗ ಎಂಟರ್ಟೈನ್ ಆಗುತ್ತೋ ಇಲ್ವೋ ಅನ್ನೋ ಭಯ ಇಲ್ಲ. ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ವಿನಯ್ ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ನಾನು ಸಿನಿಮಾನ ತುಂಬ ಎಂಜಾಯ್ ಮಾಡಿದ್ದೀನಿ. ಈಗ ಸಿನಿಮಾ ಬರ್ತಾ ಇದೆ, ಭಾಳ ಖುಷಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಚೇತನ್ ಸರ್, ಥ್ಯಾಂಕ್ ಯು. ಫಂಡೂಸ್ ವಾಟರ್ ಪಾರ್ಕ್, ಮಾರಿಕಣಿವೆ ಡ್ಯಾಮ್ ರಸ್ತೆ, ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ. ಎಲ್ಲರಿಗೂ ನಮಸ್ಕಾರ. ಆ್ಯಂಡ್ ನನಗೆ ಅಂತೂ ಈ ಫಿಲ್ಮ್ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ಏನಂದರೆ ಇವಾಗ ಚೆನ್ನೈಯಿಂದ ನಾಸಿರ್ ಸರ್ ಇದ್ದಾರೆ, ಪ್ರತಿಯೊಂದು ಆರ್ಟಿಸ್ಟ್ ಇದ್ದಾರೆ. ಇವ್ರನ್ನೆಲ್ಲ ಒಂದೇ ಸಿನಿಮಲ್ಲಿ ನೋಡಿದ್ರೆ ತುಂಬ ಖುಷಿ. ಆ್ಯಂಡ್ ನಾನು ಆದಿ ಸರ್ ಜೊತೆಗೆ ಕಾಂಬಿನೇಷನ್ನು, ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ರೆ ಅವರು ನೋಡೋಕ್ಕೆ ಒಂಥರ ಸಾಫ್ಟು, ಬಟ್ ಸ್ಕ್ರೀನ್ನಲ್ಲಿ ತುಂಬ ಎಕ್ಸ್ಟ್ರಾರ್ಡನರಿ ಎನರ್ಜಿ ಕೊಡ್ತಾರೆ. So every time you used to guide me. Thank you Adi sir, and it's an honor to work with you. And ನಮ್ಮ ಪ್ರೊಡ್ಯೂಸರ್ ಶಿವು ಸರ್ ಬಗ್ಗೆ ಮಾತಾಡಬೇಕಂದ್ರೆ, ಆ್ಯಂಡ್ ಈಸ್ ಅ ವಂಡರ್ಫುಲ್ ಪರ್ಸನ್. ನಮಗೆಲ್ಲ ಪೇಮೆಂಟ್ ಅಂದರೆ ಟಕ್ ಎಕ್ಸ್ಟ್ರಾನೇ ಕೊಟ್ಟರು ಪೇಮೆಂಟ್ ನಮಗೆ. ತುಂಬ ಒಳ್ಳೆ ಮನುಷ್ಯ. ಊಟ ತಿಂಡಿ ಆ್ಯಂಡ್ ಎವ್ರಿಥಿಂಗ್ ವಾಸ್ ಎಕ್ಸಲೆಂಟ್. ಆ್ಯಂಡ್ ರವಿರಾಜ್, ಆಲ್ ದಿ ಬೆಸ್ಟ್ ರವಿರಾಜ್. ಸೋ ಪ್ರೌಡ್ ಆಫ್ ಯು ಆ್ಯಂಡ್ ಯು ಆರ್ ಲುಕಿಂಗ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಯು ಹ್ಯಾವ್ ಅ ಗ್ರೇಟ್ ಫ್ಯೂಚರ್ ಆ್ಯಂಡ್ ಎಲ್ಲರಿಗೂ ಒಳ್ಳೇದಾಗಲಿ. ನಮ್ಮ ಕ್ಯಾಮ್ರಾಮನ್ ಸರ್ ಅಂತೂ ಮೈ ಗಾಡ್, ಜೋರಾಗಿ ಚಪ್ಪಾಳೆ. ಏನು ಸಾಂಗ್ ಅದು ಚೆನ್ನಾಗಿತ್ತಲ್ಲ, ಕಮಾನ್ ಎವ್ರಿಬಡಿ ಕ್ಲ್ಯಾಪ್. ಆ್ಯಂಡ್ ಬ್ಯೂಟಿಫುಲ್ ಆಗಿದೆ ಆ ಫೀಲು, ಲೊಕೇಶನ್ಸ್ ಆ್ಯಂಡ್ ತೋರಿಸಿ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದೀರಿ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶಶಿ, ಸಂದೀಪ್ ಎಲ್ಲ ಒಳ್ಳೆ ಕಾಂಬಿನೇಷನ್ ಆ್ಯಂಡ್ ಒಳ್ಳೇದಾಗಲಿ. ಆ್ಯಂಡ್ ಚೇತನ್ ಚಂದ್ರು, ನಾನು ಯಾವಾಗಲೂ ಈಸ್ ನಾಟ್ ಅ ಸಿನಿಮಾ ಹೀರೋ, ಈಸ್ ಅ ರಿಯಲ್ ಹೀರೋ. ಅವ್ರ ಶೂಟಿಂಗ್ ಸ್ಪಾಟ್ನಲ್ಲಿ ಒಂದು ಪೇಪರ್ ಬಿದ್ದಿದ್ರೆ ಅವರೇ ಹೋಗಿ ಇದು ಮಾಡ್ತಾರೆ, ಎಲ್ಲರ ಜೊತೆಗೆ ಮಾತಾಡ್ತಾರೆ. ಏನಾದರೂ ಚಿಕ್ಕದು ಹೇಟಿದ್ರು ಫಸ್ಟ್ ಅವರೇ ಬಂದು ಮಾತಾಡೋದು, ಏನಾಗಿದೆ ಡ್ಯಾನಿ ಏನಾಗಿದೆ, ಆ ಥರ ಒಂದು ಕ್ಯಾರೆಕ್ಟ್ರು. ಐ ಆಮ್ ಅ ಗ್ರೇಟ್ ಫ್ಯಾನ್ ಆಫ್ ಚೇತನ್ ಚಂದ್ರ, ನಾಟ್ ಓನ್ಲಿ ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅ ರಿಯಲ್ ಪರ್ಸನ್. ಅದು ತುಂಬ ಇಂಪಾರ್ಟೆಂಟ್. ಒಂದು ರಿಯಲ್ ಲೈಫ್ನಲ್ಲಿ ಹೀರೋಗಾಗೋದು ತುಂಬ ಇಂಪಾರ್ಟೆಂಟು. ಸೊ ಆ ಥರ ಚೇತನ್ ಅವರೇ, ಐ ವಿಶ್ ಯು ಗುಡ್ ಲಕ್. ಐ ಆಮ್ ರಿಯಲಿ ಫ್ಯಾನ್ ಆಫ್ ಯು. ಒಳ್ಳೇದಾಗಲಿ. November 22nd ಇಸ್ ಅ ಬಿಗ್ ಡೇ. ಈ ಸಿನಿಮಾ ಹೆಂಗಂದರೆ, ಒಂದು ತಾಯಿ ವೆನ್ ಶೀಸ್ ಬಿಕಮ್ ಪ್ರೆಗ್ನೆಂಟ್, ಶೀಲ್ ಗೋ ಥ್ರೂ ಆಲ್ ದ ಸೈಕಲ್ಸ್. ಏನೋ ವಾಮಿಟಿಂಗ್ ಇರುತ್ತೆ, ಸ್ಕ್ಯಾನಿಂಗ್ ಮಾಡ್ತಾರೆ, ಆಮೇಲೆ ನೋವಿರುತ್ತೆ, ನಿದ್ರೆ ಬರೋಕ್ಕಿಲ್ಲ, ಒಂದು ಸೈಡ್ ನಿದ್ರೆ ಮಾಡಬೇಕು. ಆಮೇಲೆ 9th ಮಂತ್ ಆದರೆ ಆ ಮಗು ಹುಟ್ಟುತ್ತಲ್ಲ, ಎಲ್ಲ ಮರ್ತೋಗ್ಬಿಡ್ತಾರೆ. ಆ ಥರ ಪ್ರಭುತ್ವ. 22nd November ನಾವು ಎಷ್ಟು ಆಬ್ಸ್ಟಿಕಲ್ ಇತ್ತು ಈ ಸಿನಿಮಾನಲ್ಲಿ, ಏನೆಲ್ಲ ಒಂದು ಎಂಟ್ರೆನ್ಸ್ ಇತ್ತು, ಪ್ರಾಬ್ಲಮ್ ಇತ್ತು. ಬಟ್ ಫೈನಲಿ November 22nd ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ನೋಡಿ. ಇಟ್ಸ್ ಅ ಪ್ರಾಮಿಸಿಂಗ್ ಫಿಲಿಮ್, ವೆಲ್ ಎಜುಕೇಟೆಡ್ ಫಿಲಿಮ್. ಎಲ್ಲರೂ ನೋಡಿ, ವೋಟ್ ಮಾಡಿ. ಆ್ಯಂಡ್ ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಡ್ಯಾನಿಯಷ್ಟು ಮಾತಾಡೋಕ್ಕೆ ಬರಲ್ಲ. ಆದಿ ಸರ್ ಜೊತೆ ಆ್ಯಕ್ಟ್ ಮಾಡಿದೆ, ಚೇತನ್ ಸರ್ ಆ್ಯಕ್ಟ್ ಮಾಡಿದೆ. ಚೇತನ್ ಸರ್ ಜೊತೆ ಅದಕ್ಕಿಂತ ಇಂಪಾರ್ಟೆಂಟು ನಾಜರ್ ಸರ್ ಜೊತೆ ಆ್ಯಕ್ಟ್ ಮಾಡಿ ತುಂಬ ಖುಷಿ ಆಯಿತು. ಈ ಪಿಕ್ಚರ್ ಏನು ಕ್ಲಿಕ್ ಆಗಬೇಕು ಅಂದರೆ ಶಿವು ಸರ್ ಉಳಿಬೇಕು. ಶಿವು ಸರ್ ಉಳಿದರೆ ವರ್ಷಕ್ಕೊಂದಲ್ಲ 2 ಪಿಕ್ಚರ್ ಮಾಡ್ತಾರೆ. ಆ ಕಾನ್ಫಿಡೆನ್ಸ್ ನನಗಿದೆ. ಅದಕ್ಕೆ ನಮ್ಮ ಒಂದು ಸ್ಟಾರ್ ಬೇಕು ಕನ್ನಡ ಇಂಡಸ್ಟ್ರಿಗೆ. ನಮ್ಮ ಚೇತನ್ ಸರ್ ಈ ಕ್ಲಿಕ್ ಆಗಲೇಬೇಕಂತ ದೇವರಲ್ಲಿ ಕೇಳ್ಕೊತೀನಿ. ಅಲ್ಲ, ಈ ಒಂದು ರನ್ನಿಂಗ್ ಸ್ಟಾರ್ ಬೇಕೇ ಬೇಕು.
ಅದಕ್ಕೋಸ್ಕರ ಚೇತನ್ ಸರ್ ಕ್ಲಿಕ್ ಆಗಬೇಕಂತ ದೇವರಲ್ಲಿ ಕೇಳ್ಕೊತೀನಿ. ನಮ್ಮ ಸಂದೀಪ್ ಅವರು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅವರು ಕ್ಲಿಕ್ ಆಗಬೇಕಂತ ದೇವರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲೆಕ್ಷನ್ ಈಗಾಗಿದೆ, ಈ ಟೈಮಿಗೆ ರಿಲೀಸ್ ಆಗ್ತಾ ಇರೋದು. ಆ್ಯಕ್ಚುಲಿ ಇದಕ್ಕೆ ಮುಂಚೆನೇ ರಿಲೀಸ್ ಆಗಿರೋ ಇನ್ನೂ ಚೆನ್ನಾಗಿರೋದು. ಸಿನಿಮಾ ತುಂಬ ಎಲ್ರಿಗೂ ಇಷ್ಟ ಆಗಿ ಪ್ರತಿಯೊಬ್ಬರಿಗೂ ಎಲೆಕ್ಷನ್ ಅಂದರೆ ಏನು ಅಂತ ತುಂಬ ಜನಕ್ಕೆ ಅರಿವಿಲ್ಲ. ಈ ಸಿನಿಮಾ ನೋಡೋದ್ರಿಂದ ಎಲೆಕ್ಷನ್ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಮೇಜರಾಗಿ ಚೇತನ್ ತುಂಬ ತುಂಬ ವರ್ಷದ ಜರ್ನಿ ಇದು. ಕಷ್ಟ ಬಿದ್ದು ಸಿನಿಮಾಗೋಸ್ಕರ ಎಲ್ಲರೂ, ಪ್ರೊಡ್ಯೂಸರು, ಹೀರೋ, ಎಲ್ಲ ಕ್ಯಾಮ್ರಾಮನ್ ಆಗಲಿ ಎಲ್ಲರೂ ತುಂಬ ಕಷ್ಟ ಬಿದ್ದು ಸಿನಿಮಾ ಮಾಡಿದ್ದಾರೆ. ಚೇತನ್ಗೆ ಒಳ್ಳೇದಾಗಬೇಕು ಈ ಸಿನಿಮಾಯಿಂದ. ಸಿನಿಮಾ ಹಿಟ್ಟಾಗಿ ಎಲ್ರಿಗೂ ಒಳ್ಳೇದಾದರೆ ಪ್ರೊಡ್ಯೂಸರು ಎಲ್ಲರೂ ಬದುಕೊಂತಾರೆ. ಎಲ್ರಿಗೂ ಒಳ್ಳೇದಾಗಲಿ. ನನಗೆ ಮಾತು ಬರ್ತಾಯಿಲ್ಲ. ಥ್ಯಾಂಕ್ ಯು. ಜನ ಬೆಳ್ಳಿಗಿರೋರ ಮಧ್ಯೆ ನನ್ನನ್ನು ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಓಕೆ, ಧನ್ಯವಾದ ಎಲ್ಲರಿಗೂ. ಈಗ ನಮ್ಮ ರವಿ ಶಿಕಾರಿಪುರ ಅವರು ಮತ್ತು ಸುಂದರ್ ಸರ್ ವೇದಿಕೆ ಮೇಲೆ ಬರ್ತಾರೆ. ಹಿಂದೆ ಒಂದು ಸಿನಿಮಾ ಮಾಡಿದಾಗ ಅವ್ರಿಗೆ ಬಿಸಿಬೇಳೆಬಾತ್ ಮಾಡ್ಕೊಂಡು ಹೋಗ್ಕೊಟ್ಟಿದ್ದೆ. ಅದನ್ನು ನೆನ್ಪಿಟ್ಕೊಂಡಿದ್ದು ನನಗೆ ಭಾಳ. ಅದು ಆಗಿ 2-3 ವರ್ಷ ಆಗಿತ್ತು ಆ ಸಿನಿಮಾ. ವಿಕ್ಟ್ರಿ 2 ಅಂತ ಅನ್ಸುತ್ತೆ. ಅದಾದಮೇಲೆ ಈ ಸಿನಿಮಾದಲ್ಲಿ ಸಿಕ್ಕಿದಾಗ ನನ್ನ ಗುರ್ತು ಹಿಡಿತಾರೋ ಇಲ್ವೋ, ನಾನೇ ಪರಿಚಯ ಇರ್ತೀನೋ ಇಲ್ವೋ ಅಂತ ಅಂದ್ಕೊಂಡೆ. ಮಾತಾಡಿಸಿ ಬಿಸಿಬೇಳೆಬಾತ್ ನಾಳೆ ಶೂಟಿಂಗ್ ಇದ್ದರೆ ನಾಳೆನೂ ತೊಗೊಂಡು ಬಾ ಅಂತಂದರು. ಸೊ ಟು ದಟ್ ಎಕ್ಸ್ಟೆಂಟ್ ಅವರು ಜೊತೆ ಕೆಲಸ ಮಾಡೋರ ಬಗ್ಗೆ ಕಾಳಜಿ, ನೆನಪು ಎಲ್ಲ ಇಟ್ಕೊಳ್ಳೋವಂಥವ್ರು. ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದೇ ಒಂದು ದೊಡ್ಡ ಅನುಭವ ಈ ಸಿನಿಮಾದಲ್ಲಿ. ಮತ್ತು ನನಗೆ ಬಹಳ ಆತ್ಮೀಯರು ಚೇತನ್ನು, ಮತ್ತು ಬಹಳ ಮೆಚ್ಕೊಳ್ಳುವಂಥ, ತುಂಬ ಡೌನ್ ಟು ಅರ್ತ್ ಆ್ಯಂಡ್ ತುಂಬ ಕಷ್ಟಪಡ್ತಾರೆ. ಒಂದೊಂದು ಸಿನಿಮಾದಲ್ಲಿ ಅವ್ರ ಗೆಟಪ್ಪಿಂದ ಹಿಡಿದು ಎಲ್ಲವನ್ನು ಈ ಮೆಟ್ರಿಕ್ಯುಲಸ್ ಆಗಿ ಮಾಡುವಂಥ ನಾಯಕ ನಟ. ಅವರ ಪ್ರೀತಿ ಶಿವಕುಮಾರ್ ಸರ್ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಪ್ರೊಡ್ಯೂಸರ್ಸ್ ಉಳ್ಕೊಳ್ಬೇಕು. ನಮಗೆ ಒಂದರ ಹಿಂದೆ ಒಂದು ಸಿನಿಮಾ ಮಾಡುವಷ್ಟು ಶಕ್ತರಾಗಬೇಕು. ಹಾಗಾಗಿ ಈ ಸಿನಿಮಾದ ಯಶಸ್ಸು ನಮ್ಮೆಲ್ಲರಿಗೂ ಬಹಳ ಇಂಪಾರ್ಟೆಂಟು. ಮಾಧ್ಯಮ ಮಿತ್ರರೆಲ್ಲರೂ ಇದಕ್ಕೆ ಸಹಕರಿಸಿ ಪ್ರೇಕ್ಷಕ ಮಹಾಶಯರು ಸಿನಿಮಾ ನೋಡೋ ಹಾಗಾಗಲಿ ಅಂತ ನಮ್ಮ ಹಾರೈಕೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತುಂಬ ಸಂತೋಷದ ವಿಷಯ. ಬಹುಶಃ ಈ ಚಿತ್ರ ಮೈಸೂರಲ್ಲಿ ಸುತ್ತಮುತ್ತ ನಡೆದಂಥ ಚಿತ್ರೀಕರಣವೇ ಜಾಸ್ತಿ. ಆ ಸಂದರ್ಭದಲ್ಲಿ ಆಗ ಆದಂಥ ಅನುಭವಗಳು ಅವೆಲ್ಲ ಈಗ ಬಂದಾಗ ಎಲ್ಲ ಮೆಲ್ಕು ಹಾಕ್ತಾಯಿದ್ದೀವಿ. ನಾವು ಹೇಳೋದಿಷ್ಟೇ, ಕತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಆ ಕತೆ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅವ್ಯವಸ್ಥೆಯನ್ನು ಹೊರಹಾಕಿ ಜನರನ್ನು ತಲುಪಿಸಿ ಆ ಮೂಲಕ ಎಲ್ಲೋ ಒಂದು ಸಂದೇಶ ಕೊಡೋದಿರುತ್ತಲ್ಲ, ಅದು ಬಹಳನೇ ಮುಖ್ಯ. ಅಂತಹ ಕಥೆ ಈ ಪ್ರಭುತ್ವದಲ್ಲಿ ಇದೆ. ಹಾಗೆ ಚೇತನ್ ಸರ್ ಅವರು ಒಟ್ಟಿಗೆ ನಾವು ಕೆಲವು ಕಡೆ ಕೆಲಸ ಮಾಡಿರೋರು ಕೂಡ. ಒಂದು ಉದಯೋನ್ಮುಖ ಪ್ರತಿಭೆ ಅನ್ನೋದಕ್ಕಿಂತ ಆಲ್ರೆಡಿ ಗುರುತಿಸ್ಕೊಂಡಂತಹ ಪ್ರತಿಭೆ, ಸ್ಕ್ರೀನ್ ಮೇಲೆ ಅದ್ಭುತವಾಗಿ ಕಾಣುವಂತಹ ಆ ಮುಖ ಎಲ್ಲವೂ ಇರುವಾಗ ಅವರು ಈ ಚಿತ್ರದಲ್ಲಿ ಕೆಲವು ದೃಶ್ಯದಲ್ಲಿ ನಾವು ಕೂಡ ನಟನೆ ಮಾಡುವಾಗ ಕಂಡದ್ದು, ವಿಶೇಷವಾಗಿ ಕೆಸರುಗದ್ದೆಯಲ್ಲಿ ಫೈಟ್ ಬಹಳ ಅದ್ಭುತವಾಗಿತ್ತು. ನಾವು ಆಗಲೇ ನೋಡುವಾಗಲೇ. ಮತ್ತು ವ್ಯವಸ್ಥೆಯಲ್ಲಿರ್ತಕ್ಕಂಥ ಅವ್ಯವಸ್ಥೆ ವಿರುದ್ಧವಾಗಿ ಅಂತ ಏನಿದೆಯಲ್ಲ, ವಿಶೇಷವಾಗಿ ರಾಜಕಾರಣ ಮತ್ತು ಒಂದು ದಬ್ಬಾಳಿಕೆ, ಇವೆಲ್ಲವನ್ನು ಭಾಳ ಅಚ್ಚುಕಟ್ಟಾಗಿ ತೋರಿಸಿರುವಂತಹ ಚಿತ್ರ. ಮತ್ತು ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂದರೆ, ನಾವೆಲ್ಲ ಸುಮಾರು, ನಾನೇ ಒಂದು 18 ದಿವಸ ಇದ್ದೆ, ಇತರರು ಕೂಡ ಇದ್ದರು. ಆಗ ನಾವು ಕಂಡಂಥ ಅನುಭವ ಇದೆಯಲ್ಲ, ನಜೀರ್ ಸರ್ ಅವರು ಅವರ ಸರಳತೆ ಎಲ್ಲವೂ ಮೆಲ್ಕು ಹಾಕ್ತಾಯಿದ್ವಿ. ಹಾಗೆ ಆದಿ ಸರ್ ಇದ್ದಾರೆ. ಎಷ್ಟೆಲ್ಲ ನಮ್ಮನ್ನೆಲ್ಲ ಎಷ್ಟು ಪ್ರೀತಿ ವಿಶ್ವಾಸದಿಂದ ಎಲ್ಲರೂ, ಸಂದೀಪ್ ಸರ್ ಇದ್ದಾರೆ, ವಿಜಯ್ ಸರ್ ಇದ್ದಾರೆ, ಎಲ್ಲರೂ ಒಂಥರ ಅದೊಂದು ಕುಟುಂಬದ ಥರ, ಒಂದು ಪಿಕ್ನಿಕ್ ಥರ ಹೋದರ ಥರ ಇತ್ತು. ಈಗಲೂ ಕೂಡ ಅದನ್ನು ನೆನಪಾಗ್ತಾ ಇರ್ತೀವಿ. ನಿರ್ಮಾಪಕರು ಬಹಳ ಎಲ್ಲರನ್ನೂ ಕೂಡ ಚೆನ್ನಾಗಿ ನಡ್ಕೊಂಡು, ಚಿತ್ರೀಕರಣವನ್ನು ಕೂಡ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಅದ್ಭುತವಾಗಿ ಅವರು ಎಲ್ಲರನ್ನೂ ನೋಡ್ಕೊಂಡಿದ್ದಾರೆ ಅಂತ ಸ್ವತಃ ನಾನೇ ಅನುಭವಿಸಿರೋ ವ್ಯಕ್ತಿಯಾಗಿ, ಕಲಾವಿದನಾಗಿ ಹೇಳ್ತೀನಿ. ಮತ್ತು ನಾನು ಹೇಳ್ತಕ್ಕಂಥದ್ದು, ನಿರ್ಮಾಪಕರು ಏನು ಈ ಉದ್ದೇಶವನ್ನು ಇಟ್ಟುಕೊಂಡು ಈ ಚಿತ್ರವನ್ನು
ನಿರ್ಮಿಸಿದ್ದಾರೆ. ಇದ್ರ ಜೊತೆಗೆ ಕತೆ, ಚಿತ್ರಕಥೆ, ಮತ್ತೊಂದು ನಟನೆ, ಕಲಾವಿದರು ಎಲ್ಲರ ಶ್ರಮದಿಂದ ಒಡಮೂಡಿ ಬರ್ತಾ ಇರೋ ಈ ಅದ್ಭುತವಾದ ಒಂದು ಪ್ರಭುತ್ವವನ್ನು ಸಾಧಿಸಲಿ ಅಂತ ಹೇಳಿ ನಾನು ಅದ್ರ ಕೂಡ ಮತ್ತೊಮ್ಮೆ ನಿಮ್ಮೆಲ್ಲರ ಹಾರೈಕೆಯೊಂದಿಗೆ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ನಮಸ್ತೆ. ರವಿ ಶಿಕಾರಿಪುರ. ಸರ್ ಹೇಳಿ, ಕಳಸದಲ್ಲೆಲ್ಲ ತುಂಬ ಒಳ್ಳೊಳ್ಳೆ ಲೊಕೇಶನ್ ಶೂಟ್ ಮಾಡಿದ್ದಾರೆ, ನೋಡೋಕ್ಕೆ ಒಳ್ಳೆ ಕಣ್ಣಿಗೆ ಹಬ್ಬ ಅನ್ನಿಸ್ತಾ ಇದೆ. ಹೇಗಿತ್ತು ಆ ಒಂದು ಇದು? ಎಲ್ರಿಗೂ ನಮಸ್ಕಾರ. ಒಂದೊಳ್ಳೆ ಕತೆ ಇದು. ಆ್ಯಕ್ಚುಲಾಗಿ ನಮ್ಮ ಸರೌಂಡಿಂಗಲ್ಲಿ ಏನು ನಡೀತಾ ಇರುತ್ತೆ ಅದನ್ನು ಬೇಸ್ ಮಾಡಿ ಇಟ್ಕೊಂಡು ಪ್ರೊಡ್ಯೂಸರು ಶಿವಕುಮಾರ್ ಸರ್ ಒಂದೊಳ್ಳೆ ಕತೆ ಮಾಡಿದರು. ಅದನ್ನು ಪ್ರೆಸೆಂಟ್ ಮಾಡಬೇಕು ಅಂದರೆ, ಈಗ ಎಲೆಕ್ಷನ್ ಅಂದರೆ ಎಲ್ಲರಿಗೂ ಗೊತ್ತು, ತುಂಬ ಜನ ಸೇರ್ತಾರೆ. ಅದಕ್ಕೆ ಈ ಜೂನಿಯರ್ಸ್ ಆಗ್ಬೋದು, ಆರ್ಟಿಸ್ಟ್ ಆಗ್ಬೋದು, ಇಡೀ ಸಿನಿಮಾದಲ್ಲಿ ತುಂಬ ಕ್ಯಾರೆಕ್ಟರ್ಸ್ ಇದೆ. ಹಂಗೆ ಇದೆ ಫ್ಲೋ. ಜೊತೆಗೆ ತುಂಬ ಕ್ಯಾಮ್ರಾ ಮೂಮೆಂಟಲ್ಲೇ ಇಟ್ಕೊಂಡೇ ಸಿನಿಮಾ ಶೂಟ್ ಮಾಡಿದ್ದೀವಿ. ಅಂದರೆ ಕತೆ ಪೇಸ್ ಇನ್ಕ್ರೀಸ್ ಮಾಡಬೇಕು ಅಂತೇಳಿ ಆ ಥರ ಮಾಡಿದ್ದೀವಿ. ಅದಾದಮೇಲೆ ಮತ್ತೆ ಲೊಕೇಶನ್ಸ್ ಬಂದು ಕಳಸ, ಬೆಂಗಳೂರು, ಮೈಸೂರು, ಟಿ ನರಸೀಪುರ, ತುಂಬ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ದೀವಿ. ನಿಮಗೆ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಎಷ್ಟು ಖರ್ಚಾಗಿದೆ ಏನು ಅಂತೇಳಿ. ಏನು ನಮಗೆ ಕಾಣ್ತಿದೆ ಅದಕ್ಕೆಲ್ಲ ಶಿವಕುಮಾರ್ ಸರ್ ಸಹಕಾರನೇ ಕಾರಣ. ತುಂಬ ಖರ್ಚು ಮಾಡಿದ್ದಾರೆ ಸಿನಿಮಾಗೆ. ಅದೇ ರೀತಿ ಸಿನಿಮಾನೂ ತುಂಬ ಚೆನ್ನಾಗಿ ಬಂದಿದೆ. ಡೆಫಿನೆಟ್ಟಾಗಿ ನಿಮ್ಮ ಸಪೋರ್ಟಿಂದ ಈ ಸಿನಿಮಾನ ಎಲ್ಲರಿಗೂ ತಲುಪೋ ಥರ ಮಾಡಿ ದೊಡ್ಡ ಸಕ್ಸಸ್ ಆಗಲಿ. ಜೊತೆಗೆ ಚೇತನ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಲೇಬೇಕು. ಏಕೆಂದರೆ ಆ ಕ್ಯಾರೆಕ್ಟರೈಸೇಷನ್ನೇ ಹಂಗಿದೆ. ಒಂದು ಲವರ್ ಬಾಯ ಇಂದ ಹಿಡಿದು ಒಂದು ಆ್ಯಕ್ಷನ್ಸು ಮತ್ತು ಎಮೋಷನ್ನು ತುಂಬ, ಅಂದರೆ ಕ್ಲೈಮ್ಯಾಕ್ಸ್ ಆಗೋದಷ್ಟೊತ್ತಿಗೆ ಆವರಿಸ್ಬಿಡ್ತಾರೆ ಸಿನಿಮಾನ. ಡೆಫಿನೆಟಾಗಿ ಚೆನ್ನಾಗಾಗತ್ತೆ. 100% ನೀವು ನೋಡಿ ಮೆಚ್ಕೋತೀರಾ. ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಸಿನಿಮಾದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಂತ ಪರಿಚಯ ಮಾಡ್ಕೊಂಡು ಮಾತಾಡಿ. ವಿನಯ್ ಮೂರ್ತಿ ಅಂತ. ಮೊದಲನೇದಾಗಿ ಈ ಸಿನಿಮಾಗೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಂಥ ರವಿ ಸರ್ ಮತ್ತು ಶಿವಕುಮಾರ್ ಸರ್ಗೆ ಸದಾ ಆಭಾರಿಯಾಗಿರ್ತೀನಿ. ಈ ಸಂದರ್ಭದಲ್ಲಿ ನಮ್ಮ ಚೇತನ್ ಸರ್ಗೆ, ಹಾಗೆ KS ಚಂದ್ರಶೇಖರ್ ಸರ್ ಅವ್ರಿಗೆ, KM ಪ್ರಕಾಶ್ ಸರ್ ಎಡಿಟ್ರಿಗೆ, ವಿಶೇಷವಾಗಿ ರುದ್ರೇಶ್ ಅಂತ ಒಬ್ಬರು ಕೆಲಸ ಮಾಡಿದ KM ಪ್ರಕಾಶ್ ಅವರ ಅಸೋಸಿಯೇಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಮಾಜದಲ್ಲಿ ನಡೆಯುವಂಥ ಭ್ರಷ್ಟಾಚಾರಗಳ ಜೊತೆ ಮತದಾನದ ಮಹತ್ವ ಏನು ಅಂತ ಈ ಸಿನಿಮಾದಲ್ಲಿ ತುಂಬ ನಿಜತೆಯಿಂದ ತೋರಿಸಿದ್ದೀವಿ. ಈ ಸಿನಿಮಾದಲ್ಲಿ ನಿಮ್ಮ ಸಿನಿಮಾ ಮೇಲೆ ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ, ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇಲ್ಲಿ ಪೋಸ್ಟಲ್ಲಿ ಕಾಣ್ತಿದ್ದಂಗೆ ನಿರ್ಮಾಪಕರು ಅಂತ ಇರೋದು ನನ್ನ ಹೆಸರು. ಬಟ್ ಫೇಸ್ ನಾನಾಗಿದ್ದರೆ ಬಿಹೈಂಡ್ ದ ಬ್ಯಾಕು ಇವರೇ ಇರೋದು, ನನ್ನ ಬ್ಯಾಕ್ ಬೋನು, ನನ್ನ ತಂದೆ. ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ. ಕತೆ ಆಗಲಿ ಎಲ್ಲ ಆಗಲಿ ಇವ್ರದೇ, ಬಂಡವಾಳನೂ ಇವ್ರದೇ, ಬಟ್ ಫೇಸ್ ನಂದು ಅಷ್ಟೇ. ಬಟ್ ಇದರಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ಬಟ್ ಹೊಸ ಪ್ರೊಡ್ಯೂಸರ್ ಆಗಿ ನಾವು ಸುಮಾರು ದಾಟಿ, ಇದು ಹೋದ ವರ್ಷವೇ ರಿಲೀಸ್ ಆಗಬೇಕಾದಂಥ ಸಿನಿಮಾ, ನಿಮ್ಗಳಿಗೂ ಎಷ್ಟೊಂದು ಜನಕ್ಕೆ ಗೊತ್ತಿರೋ ವಿಷಯನೇ. ಬಟ್ ಎಷ್ಟೊಂದು ಸ್ವಲ್ಪ ಅಡೆಚಣೆಗಳಾಗಿ ಅದನ್ನು ಮೀರಿ ಇವತ್ತು ಕೊನೆ ಹಂತಕ್ಕೆ, ಇವತ್ತು ಸಿನಿಮಾ ರಿಲೀಸ್ಗೆ ಬಂದಿದ್ದೀವಿ ಕೊನೆ ಹಂತಕ್ಕೆ. ಅದ್ರ ಬಗ್ಗೆ ತುಂಬ ಖುಷಿನೇ ಇದೆ. ಆಮೇಲೆ ಡಿಲೇ ಆಗಿದ್ದಕ್ಕೆ ನಾನು ಚೇತನ್ ಸರಿಗೆ ನಾನು ಕ್ಷಮೆ ಕೇಳ್ತೀನಿ. ಆಮೇಲೆ ಏನು ಹೇಳೋದು, ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀವಿ, ನಾವೇನು ಕೇಳೋಕ್ಕಾಗಲ್ಲ. ಸಿನಿಮಾ ಬಂದು ದಯವಿಟ್ಟು ನೋಡಬೇಕು ಅಂತ ಕೇಳ್ಕೊತೀನಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನಿಮ್ಮೆಲ್ಲರದ್ದು ಸಪೋರ್ಟ್ ಬೇಕಾಗಿದೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೇಳ್ತೀನಿ. ಯಾಕಂದರೆ ಸ್ವಲ್ಪ ತಡವಾಯಿತು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದು. ಈಗ ಒಂದು ಹಂತಕ್ಕೆ ಪ್ರಭುತ್ವನ ಸಿನಿಮಾನ ರಿಲೀಸ್ ಟೈಮಿಗೆ ತಂದು ನಿಲ್ಲಿಸಿದ್ದೀವಿ. ಖಂಡಿತ ಈ ನವಂಬರ್, ಈ ತಿಂಗಳು 22ನೇ ತಾರೀಕು ಖಂಡಿತ ರಿಲೀಸ್ ಮಾಡ್ತೀವಿ. ಮೈನ್ ಥಿಯೇಟ್ರ್ ಬಂದು ಅನುಪಮ ಮೆಜೆಸ್ಟಿಕಲ್ಲಿ. ಅದಕ್ಕೆ ನಮಗೆ ತುಂಬ ಸಹಾಯ ಮಾಡೋದಂಥ ಡಿಸ್ಟ್ರಿಬ್ಯೂಟರ್ ದೀಪಕ್ ಗಂಗಾಧರ್ ಸರ್ ವೇದಿಕೆ ಮೇಲೆ ಬರಬೇಕು. ಬನ್ನಿ ಸರ್. ಯಾಕಂದರೆ ಇವರು ನಮಗೆ ಅಷ್ಟು ಧೈರ್ಯ ಕೊಟ್ಟಿಲ್ಲ. ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ರಿಲೀಸ್ ಅನ್ನೋದು ಇದೆಯಲ್ಲ ಸರ್, ಈಗ ಸಿನಿಮಾ ಮಾಡೋದೇ ಒಂದು ತುಂಬ ಕಷ್ಟವಾದ ಕೆಲಸ. ಆ ಸಿನಿಮಾದಲ್ಲಿ ಅಷ್ಟು ಹಲವಾರು ಅಡಚಣೆಗಳು ಬಂದರು. ಎಲ್ಲದಕ್ಕೂ ಸಹಕಾರ ಕೊಟ್ಟು ನನಗೆ ಧೈರ್ಯ ತುಂಬಿ ಎಲ್ಲ ನಿಂತವರು ನಮ್ಮ ಚೇತನ್ ಸಾರು, ಟೆಕ್ನಿಷಿಯನ್ಸು, ನಮ್ಮ ಡೈರೆಕ್ಟರ್ ಆದಂಥ ವಿನಯ್ ಮೂರ್ತಿಯವರು, ಸಿದ್ದು, ಇನ್ನೂ ಹಲವಾರು ಜನ ಇದ್ದಾರೆ. ಅವರು ನಾನು ಹೊಸ ಪರಿಚಯ ಆದ್ರೂ ಪ್ರತಿ ಹಂತವಾಗೂ ನನಗೆ ತಿಳಿಸ್ತಾ ಬಂದರು, ಹೀಗೆ ಮಾಡಬೇಕು, ಹೀಗೆ ಹೋಗಬೇಕು, ಮುಂದಕ್ಕೆ ಹೋಗಬೇಕು ಅಂತ. ಎಲ್ಲೋ ಕಾರಣದಿಂದ ಸ್ವಲ್ಪ ಅಡಚಣೆಗಳಾಯಿತು. 1 ವರ್ಷ ಮುಂದೆ ಬಂದಿದ್ದೀವಿ. ಈಗ ಖಂಡಿತವಾಗಲೂ ರಿಲೀಸ್ ಮಾಡ್ತೀವಿ. ಇದು ದೊಡ್ಡ ಮಟ್ಟದಲ್ಲಿ ತುಂಬ ರಾಜ್ಯಾದ್ಯಂತ ರಿಲೀಸ್ ಮಾಡೋದಕ್ಕೆ ನಮ್ಮ ದೀಪಕ್ ಗಂಗಾಧರ್ ಸರ್ ಇದ್ದಾರೆ. ಅವರೇ ನಮಗೆ ಸಹಕಾರ ಮಾಡಿ ಎಲ್ಲ ಥಿಯೇಟ್ರ್ಗಳಲ್ಲಿ ರಿಲೀಸ್ ಮಾಡಿಕೊಟ್ಟಿದ್ದಾರೆ. ನಮ್ಮಲ್ಲಿ ಇವಾಗ ತಡ ಆಗಿದೆ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಒಂದಂತೂ ರಿಕ್ವೆಸ್ಟ್ ಮಾಡ್ಬೋದು ಮೀಡಿಯಾದವರಿಗೆ, ನೀವು ನಮ್ಮ ಈ ಚಿತ್ರನ
ಕರ್ನಾಟಕದ ಮೂಲೆಗೂ ದಯವಿಟ್ಟು ತಲುಪಿಸಿ ಜನ ಚಿತ್ರರಂಗಕ್ಕೆ ಕನ್ನಡ ಚಿತ್ರನ ಸಿನಿಮಾದಲ್ಲೇ ಬಂದು ನೋಡಬೇಕು ಥಿಯೇಟ್ರಿಗೆ. ಯಾಕಂದರೆ ಪ್ರತಿ ದಿನ ನಾವು ಹೋರಾಟ ಮಾಡ್ತೀವಿ, ಕನ್ನಡ ನಾಡು ಉಳಿಬೇಕು, ಕನ್ನಡ ಭಾಷೆ ಉಳಿಬೇಕು, ಕನ್ನಡ ನೀರು ಉಳಿಬೇಕು, ಪ್ರತಿಯೊಂದು ಕನ್ನಡದಲ್ಲಿ ಏನೇನಿದೆ ಎಲ್ಲ ನಾವು ಉಳಿಸ್ಕೋಬೇಕು ಅಂತ ಮಾಡಿದಾಗ ಕನ್ನಡ ಚಿತ್ರರಂಗನೂ ಅದರಲ್ಲಿ ಸೇರುತ್ತೆ. ಹಾಗಾಗಿ ಕನ್ನಡ ಚಿತ್ರರಂಗವನ್ನು ಉಳಿಸಲೇಬೇಕು. ಪ್ರತಿಯೊಬ್ಬರು ಕನ್ನಡಿಗರು ನಿಮ್ಮ ಮೂಲಕ ಥಿಯೇಟ್ರಲ್ಲಿ ಬಂದು ಕನ್ನಡ ಚಿತ್ರ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಈಗ ಕತೆ ಹುಟ್ಟಿದ ಹೇಗೆ ಅಂತ ಸರ್, ಕತೆ ಹುಟ್ಟಿದ ಹೇಗೆ ಅಂದರೆ ಕತೆ ಆ್ಯಕ್ಚುಲಿ ದಿನನಿತ್ಯ ನಾವು ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ ಸರ್. ಚಿಕ್ಕ ಹುಡುಗರಿಂದ ನಾವು ಇಲ್ಲಿ ತನಕ ನಾವು ಏನೆಲ್ಲ ಫೇಸ್ ಮಾಡಿರ್ತೀವಿ. ಫೇಸ್ ಮಾಡಬೇಕಾದ್ರೆ ಅದ್ರ ಹಿಂದಿಂದು ಒಂದು ಸಮಸ್ಯೆಗಳು ಕ್ರಿಯೇಟ್ ಆಗಬೇಕು ಅಂದರೆ ಆ ಪ್ರಾಬ್ಲಮ್ ಕ್ರಿಯೇಟಾಗಿ ಎಲ್ಲಿ ಎಂಡ್ ಆಗಬೇಕು ಅನ್ನೋದು ಒಂದು ರಾಜಕೀಯದಿಂದಲೇ ಸ್ಟಾರ್ಟ್ ಆಗುತ್ತೆ. ಆ ರಾಜಕೀಯದ ಕಥೆಗಳನ್ನ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೆ. ಹಾಗೆ ನಾನು ಚಿಕ್ಕ ವಯಸ್ಸಿಂದ ನನಗೊಂದು ಆಸೆ ಇತ್ತು, ನಾನೇ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ. ಅದು ಇವತ್ತು ತಂದು ಮಾಡಿದೆ. ಚಿತ್ರ ಕಥೆಗಳು ದಿನನಿತ್ಯ ಸಮಾಜದಲ್ಲಿ ನಡೆಯೋದನ್ನು ಚಿತ್ರ ರೀತಿಲಿ ತೋರಿಸಿದೆ ಡಿಫ್ರೆಂಟಾಗಿ. ಅದಕ್ಕೆ ತುಂಬ ಚೆನ್ನಾಗಿ ಹ್ಯಾಕ್ಟ್ ಮಾಡಿರೋಂಥದ್ದು ಬಲ ಕೊಟ್ಟಿದ್ದು ನಮ್ಮ ಹೀರೋ ಚೇತನ್ ಸರ್ ಅವರು. ಆಮೇಲೆ ಚೇತನ್ಗೆ ಆಪೋಸಿಟಾಗಿ ಒಬ್ಬ ಹೀರೋ ನಿಂತ್ಕೋಬೇಕಂದ್ರೆ ಆಪೋಸಿಟಾಗಿ ಅದೇ ಥರ ವಿಲನ್ ಕ್ಯಾರೆಕ್ಟರ್ ಒಬ್ಬ ಇರ್ಬೇಕು ಸರ್. ಆ ವಿಲನ್ ಕ್ಯಾರೆಕ್ಟರ್ ನಮ್ಮ ಆದಿ ಲೋಕೇಶ್ ಅವರು. ಕ್ಷಮಿಸಿ, ಅವ್ರನ್ನ ವಿಲನ್ ಅಂತ ಹೇಳೋದು ಸಿನಿಮಾದಲ್ಲಿ ಮಾತ್ರ ಅಷ್ಟೇ ಬಿಟ್ಟರೆ ನಿಜ ಜೀವನದಲ್ಲಿ ತುಂಬ ಒಳ್ಳೆ ವ್ಯಕ್ತಿ ಅವರು. ಹಾಗಾಗಿ ಈಗ ನಮ್ಮ ಬಿಟ್ಟು ದೀಪಕ್ ಸರ್ ಕೊಡ್ತೀನಿ, ಇವರು ತಮಗೆ ಈ ಚಿತ್ರದ ಬಗ್ಗೆ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸರ್, ಫಸ್ಟ್ ಟೈಮ್ ಬಂದಾಗ ಬರೀ ಮಲ್ಟಿಪ್ಲೆಕ್ಸಲ್ಲಿ ರಿಲೀಸ್ ಮಾಡೋಣ ಅಂತಂದರು ಸಿನಿಮಾನ. ಆಮೇಲೆ ನಾನೊಂದು ಸರಿ ಸಿನಿಮಾ ನೋಡಿದೆ. ಇದು ಇಷ್ಟು ದೊಡ್ಡ ಸ್ಕೇಲ್ ಇರುವಂಥ ಸಿನಿಮಾ, ತುಂಬ ಜನ ಆರ್ಟಿಸ್ಟ್ಗಳಿದ್ದಾರೆ, ಆಮೇಲೆ ಯೂನಿವರ್ಸಲ್ ಸಬ್ಜೆಕ್ಟು, ಇದು ಹಳ್ಳಿಗೂ ರೀಚ್ ಆಗಬೇಕು ಅಂತ ನಾನೇ ಸರ್ಗೆ ಹೇಳಿದೆ. ಆವಾಗ ಮಾಡೋಣ ಅಂತ ಒಪ್ಕೊಂಡು ಇವಾಗ ಸುಮಾರು ಒಂದು 80ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡ್ತಾಯಿದ್ದೀವಿ ಕರ್ನಾಟಕ ರಾಜ್ಯಾದ್ಯಂತ. ಅವತ್ತು ತುಂಬ ಸಿನಿಮಾಗಳು ರಿಲೀಸ್ ಇದೆ, ಆದರೆ ನಮ್ಮ ಸಿನಿಮಾ ಡಿಫ್ರೆಂಟಾಗಿ ನಿಲ್ಲುತ್ತೆ ಅನ್ನೋ ಒಂದು ಭರವಸೆ ಇದೆ. ಯಾಕಂದರೆ ಇದು ಯೂನಿವರ್ಸಲ್ ಸಬ್ಜೆಕ್ಟ್ ಮತ್ತು ಬೇರೆ ಒಂದು ಜಾನರ್ ಆಗಿರೋದ್ರಿಂದ ಎಲ್ಲ ಸಿನಿಮಾಗಳಿಗೂ ಒಳ್ಳೆಯದಾಗಲಿ, ನಮ್ಮ ಸಿನಿಮಾಕ್ಕೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲ ಒಳ್ಳೆಯದಾಗಲಿ. ಎಷ್ಟು ಥಿಯೇಟ್ರ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ? 80+, 80ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಪ್ಲ್ಯಾನ್ಗಳು, ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸಸ್. ಈಗ ನಮ್ಮ ಆದಿ ಲೋಕೇಶ್ ಅವ್ರು ಬಂದಿದ್ದಾರೆ, ವಿಲನ್ ಅಂತ ಹೇಳಿದ್ರು. ಅವ್ರ ನಾಯಕನಾಗಿ ಆಗಲೇ ಮಿಂಚಿದವರು. ವೇದಿಕೆ ಮೇಲೆ ಒಂದು ಸಿನಿಮಾ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ. ಈಗ ಯಾವುದರಿಂದ ಸ್ಟಾರ್ಟ್ ಮಾಡಲಿ ನಾನು? ನನ್ನ ಕ್ಯಾರೆಕ್ಟರ್ ಬಗ್ಗೆನಾ? ಅವರೇ ಹೇಳಿದ್ರಲ್ಲ, ನಮ್ಮ ನಿರ್ಮಾಪಕರು ಹೇಳಿದ್ರು ವಿಲನ್ ಅಂತ. ಇದಕ್ಕಿಂತ ಇನ್ನೇನು ಕಮೆಂಟ್ ನಾನು ಅದಕ್ಕೆ ಉತ್ತರ ವಾಪಸ್ ಕೊಡೋಕ್ಕಾಗೋದಿಲ್ಲ. ಎಸ್, ಏನು ಅಂತಂದೇಳಿ, ಇಷ್ಟು ದಿವಸ ನೀವು ಏನು ಚೇತನ್ ಚಂದ್ರನ ನೋಡಿದ್ದೀರಾ, ಅಂದರೆ ಯಾವುದು ಸಿನಿಮಾಗಳನ್ನ ಪ್ರೀವಿಯಸ್ ಸಿನಿಮಾಗಳು ನೋಡಿದ್ದೀರಾ, ಅದಕ್ಕಿಂತ ವಿಭಿನ್ನ. ಆಮೇಲೆ ಚೇತನ್ ಚಂದ್ರಗೆ ಮಾಡಿಸಿರೋಂತಹ ಒಂದು ಕತೆ ಈ ಪ್ರಭುತ್ವ ಸಿನಿಮಾ ಆಗುತ್ತೆ. ಸೊ ಚೇತನ್ ಚಂದ್ರ ಇಷ್ಟು ವರ್ಷ ಏನು ಸೈಕಲ್ ಹೊಡೆದಿದ್ದಾರೆ, ಅದು ಈ ಸಿನಿಮಾಯಿಂದ ಇನ್ನು ಮುಂದೆ ಈಸ್ ಗೋನ್ ಟು ಗೋ ರಾಕಿಂಗ್ ಥ್ರೂ ಔಟ್. ಸೊ ಆಲ್ ದ ಬೆಸ್ಟ್. ಬಂದ್ಬಿಟ್ರಾ? ಬನ್ನಿ, ಬಂದ್ಬಿಡಿ ಸರ್. ನೀವು ಇರಲಿ, ಮಾತಾಡಿ. ನಿರ್ಮಾಪಕರು ಬಂದ್ಬಿಡ್ರಿ. ಸೊ ಇದು ತುಂಬ ಸಲ ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ದೀನಿ, ಸಿನಿಮಾ ಬಗ್ಗೆ ಮಾತಾಡಿದ್ದೀನಿ, ಮಾತಾಡ್ತಾನೆ ಇರ್ತೀನಿ. ನಿಮ್ಮ ಕಡೆಯಿಂದ ಏನೋ ಪ್ರಶ್ನೆ ಇದ್ದರೆ ಕೇಳಿ, ನಾನು ಉತ್ತರ ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನಾನು ಆದಿ ಲೋಕೇಶ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಈ ಶೂಟ್ ಮಾಡಬೇಕಾದ್ರೆ ನಾನು ಮತ್ತು ಇವರು ಇನ್ನೊಂದು ಶೂಟಲ್ಲಿದ್ವಿ. ಸೊ ಇದನ್ನು ಈ ಥರ ಇದೆ, ಬನ್ನಿ ಮಾಡಿ ಅಂತ ಹೇಳಿದಾಗ ಬಂದು ಯಾವ ರೀತಿ ನಮ್ಗೆ ಎನ್ಕರೇಜ್ ಮಾಡಿದ್ದಾರೆ ಅಂದರೆ, ಇವಾಗ ನಂದು ಒಂದು ಕ್ಯಾರೆಕ್ಟ್ರು ಮಾತ್ರ ಹೈಲೈಟ್ ಆಗೋದಲ್ಲ, ಇಲ್ಲಿ ಎಷ್ಟು ಜನ ಮಾಡಿದ್ದಾರೆ, ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಆದಿ ಸರ್. ಒಬ್ಬ ಆರ್ಟಿಸ್ಟು ಇನ್ನೊಬ್ಬ ಆರ್ಟಿಸ್ಟ್ಗೆ ಸಪೋರ್ಟ್ ಮಾಡಿದ್ರೆ ಮಾತ್ರನೇ ಈ ಕ್ಯಾರೆಕ್ಟ್ರು ಆ ರೀತಿ ಮೇಲೆ ಬರೋಕ್ಕೆ ಸಾಧ್ಯ. ಸೊ ಸಿನಿಮಾ ನೋಡಿದಾಗ, ಎಂಟೈರ್ ಸಿನಿಮಾ ನೋಡಿದಾಗ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆದಿ ಲೋಕೇಶ್ ಅವರ ಕ್ಯಾರೆಕ್ಟರ್ ಮಾತ್ರ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಯು ಲುಕ್ ಸೋ ಸ್ಟೈಲಿಶ್. ನಿಜವಾಗ್ಲೂ ಲಾಸ್ಟಲ್ಲಿ ಒಂದು ಸತಿ ಹಿಂಗೆ ಅಂತಿರೋದು, ಅವಾಗ ಸ್ವಲ್ಪ ವೀಕ್ ಆಗಿದ್ರಿ. ಬಿಕಾಸ್ ಹಿ ವಾಸ್ ನಾಟ್ ಫೀಲಿಂಗ್ ಸ್ಟೈಲಿಶ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೆಲ್ಲ ಇದೆ, ಅದೆಲ್ಲ ತುಂಬ ಚೆನ್ನಾಗಿದೆ ಸರ್. ಆ್ಯಕ್ಚುಲಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸರ್. ನಂದು ಇವರು ಒಬ್ಬರದೇ ಸಿನಿಮಾ ಅಲ್ಲ. ಇವಾಗ ನೋಡಿದ್ರಲ್ಲ ಅಲ್ಲಿ ಇಂಡಿಯನ್ ಮ್ಯಾಪಲ್ಲಿ ಎಷ್ಟು ಜನ ಇದ್ದಾರೆ, ಅಷ್ಟು ಜನ ದೊಡ್ಡ ಕಲಾವಿದರುಗಳು ಒಬ್ರಿಗಿಂತ ಒಬ್ಬರು ಬೇರೆ ಲೆವೆಲಲ್ಲೇ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸೊ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಮೈ ಪ್ರೊಡ್ಯೂಸರ್ ಶಿವಕುಮಾರ್ ಸರ್ ಮತ್ತು ರವಿರಾಜ್. ಯಾಕಂದರೆ ಇಷ್ಟು ದೊಡ್ಡ ಒಂದು
ತೂಕ ಇರೋವಂಥ ಒಂದು ಸಿನಿಮಾದಲ್ಲಿ ನನ್ನನ್ನು ಐ ಹ್ಯಾವ್ ಬೀನ್ ಎ ಪಾರ್ಟ್ ಆಫ್ ದ ಸಿನಿಮಾ. ಸೊ ನನ್ನ ಸಿನಿಮಾ ಅನ್ನೋದಕ್ಕಿಂತ ಇದು ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸೊ ಐ ಥ್ಯಾಂಕ್ ಮೈ ಫ್ರೆಂಡ್ಸ್ ಸಂದೀಪ್, ಡ್ಯಾನಿ ಎಲ್ಲ ಇದ್ದಾರೆ ಇಲ್ಲಿ, ವಿಜಯ್ ಚಂಡೂರ್ ಅವರು. ಸೊ ಐ ಥ್ಯಾಂಕ್ ಎವ್ರಿ ಒನ್. ಮತ್ತು ಸಿನಿಮಾದಲ್ಲಿ ಮೇನ್ ನಮಗೆ ಡೈಲಾಗ್ಸ್, ಎಕ್ಸ್ಟ್ರಾಡಿನರಿ ಡೈಲಾಗ್ಸು. ಯಾಕಂದರೆ ಈ ಸಿನಿಮಾ ನೋಡಿದಾಗ ನಮ್ಮ ಜೊತೆ ಯಾರು ಸಿನಿಮಾ ನೋಡಿದ್ರು ಅವ್ರಾಗ್ಲೇ ವಿನಯ್ಗೆ ಇನ್ನೊಂದು 3 ಸಿನಿಮಾ ದಯವಿಟ್ಟು ನಮ್ಮದೆಲ್ಲ ಸಿನಿಮಾಗೆ ನೀವು ಡೈಲಾಗ್ ಬರ್ಕೊಡಿ ಅಂತ ಎಲ್ಲ ಅವರು ಬುಕ್ ಆಗೋಗಿದ್ದಾರೆ. ಸೊ ಆಲ್ ದ ಬೆಸ್ಟ್ ವಿನಯ್ ಫಾರ್ ಯುವರ್ ಕೆರಿಯರ್. ಹಾಗೆ ನನಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ತುಂಬ ಕೇಳ್ಕೊಳ್ಳೋದೇನು ಅಂತಂದರೆ, ಸೊ ಪ್ರಮೋಟ್ ಅವರ್ ಸಿನಿಮಾ, ನಮ್ಮ ಸಿನಿಮಾನ ಪ್ರಮೋಷನ್ ಮಾಡಿ. ಯಾಕಂದರೆ ನಿಮ್ಮ ಕೈಯಲ್ಲೇ ಇರೋದು ಒಂದು ಸಿನಿಮಾನ ಗೆಲ್ಸೋದಾಗಲಿ ಇಲ್ಲ ಅಂದರೆ ಅದನ್ನು ಇದು ಮಾಡೋದಾಗಲಿ. ಸೊ ಸಿನಿಮಾ ಚೆನ್ನಾಗಿ ಮೂಡಿಬಂದಿದೆ. ನಂದು 4-5 ವರ್ಷ ಗ್ಯಾಪ್ ಆಯಿತು. ಏನಕ್ಕಂದರೆ ಯಾವುದೂ ಸಿನಿಮಾಗಳು ಯಾರೇ ನಮಗೊಂದು ಸೆನ್ಸ್ ಅಂತ ಬಂದರೆ ಸರ್ ಆರ್ಟಿಸ್ಟ್ಗೆ ಸಿನಿಮಾಗಳು ಒಪ್ಕೊಳ್ಳೋಕ್ಕೆ ಆಗಲ್ಲ. ಯಾಕಂದರೆ ಮುಂದೆ ಕೂತಿರೋಂಥ ಡೈರೆಕ್ಟ್ರು ನಮ್ಮನ್ನು ಒಪ್ಸೋಕ್ಕೆ ಆಗಲ್ಲ, ಆ ಥರ ಆಗೋಗ್ಬಿಡುತ್ತೆ. ನಾವೇನಾರು ಡೌಟ್ ಕೇಳಿದ್ರೆ ಅದನ್ನು ಅಲ್ಲೇ ಕ್ಲಾರಿಫೈ ಮಾಡಬೇಕು. ಅವಾಗ ಮಾತ್ರ ನಮಗೆ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ, ಇಲ್ಲಾಂದರೆ ನಾವು ಇನ್ವಾಲ್ವ್ ಆಗೋಕ್ಕಾಗೋದೇ ಇಲ್ಲ. ಸೊ ಈ ಸಿನಿಮಾ ತುಂಬ ಚೆನ್ನಾಗಿದೆ. ಆ್ಯಸ್ ಆ್ಯನ್ ಆರ್ಟಿಸ್ಟ್, ಆ್ಯಸ್ ಆ್ಯನ್ ಆಡಿಯನ್ ಸಿನಿಮಾ ನೋಡಿದಾಗ ನಂಗೆ ತುಂಬ ಇಷ್ಟ ಆಯಿತು. ಸೊ ಐ ವಿಶ್ ಐ ರಿಕ್ವೆಸ್ಟ್ ಎವ್ರಿ ಒನ್ ಎಲ್ಲರೂ ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ ಕರ್ನಾಟಕದ ಮೂಲೆಗೂ ಈ ಸಿನಿಮಾನ ರೀಚ್ ಮಾಡಿಸಿ. ಹಾಗೆ ನಮ್ಮ ಕ್ಯಾಮ್ರಾಮನ್ ಸರ್ ಎಕ್ಸಲೆಂಟ್ ಜಾಬ್ ಸರ್. ಕಂಪ್ಲೀಟ್ ಸಿನಿಮಾ ನೋಡಿದಾಗಂತೂ ಅಷ್ಟು ಚೆನ್ನಾಗೆ ಅದನ್ನು ಕ್ಯಾಪ್ಚರ್ ಮಾಡಿದ್ದೀರಾ ಅಂತ ಆವಾಗಲೇ ಗೊತ್ತಾಗಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಎಫರ್ಟ್. ಹಾಗೆ ನಮ್ಮ ಎಂಟೈರ್ ಟೀಮ್, ನಮ್ಮ ಕ್ರ್ಯೂ. ಒಂದು ಸಿನಿಮಾ ಅಂತ ಅಂದರೆ ಪ್ರತಿಯೊಬ್ಬರೂ ಇದರಲ್ಲಿ ವರ್ಕ್ ಮಾಡಿರ್ತಾರೆ. ಮೇಕಪ್ ಆರ್ಟಿಸ್ಟಿಂದ ಹಿಡಿದು ಕಾಸ್ಟ್ಯೂಮ್, ಪ್ರತಿಯೊಬ್ಬರೂ ಪ್ರೊಡಕ್ಷನ್ ಬಾಯಿಂದ ಹಿಡಿದು. ಸೊ ನನ್ನ ಟೆಕ್ನಿಷಿಯನ್ಸ್ ಟೀಮ್ಗೆ, ನಮ್ಮ ಆರ್ಟಿಸ್ಟ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ದೀಪಕ್ ಗಂಗಾಧರ್ ಸರ್, ನಾನು ಫಸ್ಟ್ ಟೈಮ್ ಅವರು ನಮ್ಮ ಜೊತೆನೇ ಸಿನಿಮಾ ನೋಡಿದ್ದು. ಅವ್ರು ಹೇಳಿದ್ರು ನಿಮ್ಮ ಪ್ರೊಡ್ಯೂಸರ್ ಬರೀ ಇದರಲ್ಲಿ ರಿಲೀಸ್ ಮಾಡೋಣ ಅಂತ ಇದ್ರು, ಮಲ್ಟಿಪ್ಲೆಕ್ಸಲ್ಲಿ. ಸೊ ಇದು ಬರೀ ಅಲ್ಲಿ ಮಾತ್ರ ರಿಲೀಸ್ ಮಾಡೋದು ಬೇಡ, ಆಲ್ ಓವರ್ ಕರ್ನಾಟಕ ಹಳ್ಳಿಗೂ ನಾನು ರೀಚ್ ಮಾಡಿಸ್ತೀನಿ. ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಅವರು ಇಂಥ ಟೈಮಲ್ಲಿ ಅವರು ತುಂಬ ಖರ್ಚು ಮಾಡಿಬಿಟ್ಟು ಸೊ ಇದನ್ನು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಹಾಗೆ ನಾನು ನಿಮ್ಮನ್ಗಳು ಕೇಳ್ಕೊಳ್ಳೋದೇನು ಅಂತಂದರೆ, ನಮ್ಮ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು, ವರ್ಷಕ್ಕೆ 2 ಸಿನಿಮಾ ಅಂತ 100% ಕೊಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಎವ್ರಿ ಒನ್. ಏನಾರ ಕೇಳೋದಿದ್ರೆ ಇದರ ಮಧ್ಯದಲ್ಲಿ ಒಂದು ವಿಷಯ ಏನು ಅಂದರೆ, ಬೇಸಿಕಲಿ ಈಗಿನ ಜನ್ರೇಷನ್ಗೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ವೋಟ್ ಅಂದರೆ, ನಾವು ವೋಟ್ ಏನಕ್ಕೆ ಹಾಕ್ತಾ ಇದ್ದೀವಿ, ನಾವು ಒಬ್ಬ ನಾಯಕನ ಏನಕ್ಕೆ ನಾವು ಒಂದು ನಾಯಕನ ಹೇಗೆ ಚೂಸ್ ಮಾಡಬೇಕು, ಯಾವ ರೀತಿ ಚೂಸ್ ಮಾಡಬೇಕು ಅನ್ನೋ ಎಜುಕೇಷನ್ನು ಈ ಸಿನಿಮಾಯಿಂದ ತಿಳ್ಕೊಬೋದು. ಸೊ ದಿಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಫಾರ್ ನವಡೇಸ್ ಜನ್ರೇಷನ್ ಅವ್ರಿಗೆ ಭಾರಿ ಇಂಪಾರ್ಟೆಂಟ್ ಇದು. ಯಾಕಂದರೆ ಸುಮ್ಮನೆ ನಾವು ಯಾವುದಾದಕ್ಕೋ ಮಾರ್ಕೊತೀವಿ, ಏನೋ ಮಾರ್ಕೊತೀವಿ. ನಮಗೆ ಸಿಗೋದು ಒಂದೇ ಒಂದು ಅಧಿಕಾರ, ಅದು 5 ವರ್ಷಕ್ಕೆ ಒಂದು ಸಲ ಸಿಗುತ್ತೆ. ಅದು ನಮಗೆ ವೋಟಿಂಗ್ ಟೈಮಲ್ಲಿ ಮಾತ್ರ. ಅದನ್ನು ಕರೆಕ್ಟಾಗಿ ಬಳಸ್ಕೋಬೇಕು. ಅದನ್ನು ಬಳಸ್ಕೊಳ್ದಿದ್ದಾಗ ನಾವೇ ಬ್ಲೇಮ್ ಮಾಡ್ತೀವಿ. ಆಮೇಲೆ ಬೇರೆಯವ್ರನ್ನ, ಪೊಲಿಟಿಷಿಯನ್ಸ್ನ ಬ್ಲೇಮ್ ಮಾಡ್ತೀವಿ. ನೀವು ಬೇರೆಯವ್ರನ್ನ ಬ್ಲೇಮ್ ಮಾಡೋಕ್ಕಿಂತ ಮುಂಚೆ ನೀವು ಆಯ್ಕೆ ಮಾಡಿದ್ದ ನಾಯಕ ನೀವೇ. ಸೊ ನೀವೇ ಬ್ಲೇಮ್ ಮಾಡ್ಕೋಬೇಕಾಗತ್ತೆ. ಆ ಎಜುಕೇಷನ್ನ ಯು ಲರ್ನ್ ಫ್ರಮ್ ದಿಸ್ ಮೂವಿ. ಪ್ರಭುತ್ವದಿಂದ ಅದನ್ನು ಕಲಿತೀರ. ಸೊ ಇಟ್ ಈಸ್ ಅನ್ ಎಜುಕೇಷನ್ ಫಾರ್ ದ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಅ ವೋಟ್. ವೋಟಿಂಗ್ ಅಂದರೆ ಏನು, ಪ್ರಭುತ್ವ ಪ್ರಜೆಗಳು ಅದನ್ನು ಹೆಂಗೆ ಬಳಸಬೇಕು, ಆ ವೋಟಿಂಗ್ ಅದೊಂದೇ ಅಧಿಕಾರ ನಮಗಿರೋದು 5 ವರ್ಷಕ್ಕೆ ಒಂದು ಸಲ. ಅದನ್ನು ಕರೆಕ್ಟಾಗಿ ಬಳಸಬೇಕು. ಅದನ್ನು ತುಂಬ ಚೆನ್ನಾಗಿ ಶಿವಕುಮಾರ್ ಅವರು ಕಥೆಯಲ್ಲಿ ಬರೆದು ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗೆ ಅದು ಸಿನಿಮಾನೂ ಹಂಗೆ ಮೂಡ್ ಬಂದಿದೆ. ಎಲ್ಲರೂ ಎಸ್ಪೆಷಲಿ ಚಂದ್ರು ಅವರು ನನ್ನ ಫೇವ್ರೆಟ್ ಅವರು. ಸೊ ನೀವು ಸಿನಿಮಾ ನೋಡಿ ನೀವೇ ಹೇಳ್ತೀರಾ. ಸೊ ಇನ್ನೇನು ನಾನು ಜಾಸ್ತಿ ಹೇಳೋಕೆ ಆ್ಯಕ್ಚುಲಿ ಚಂದ್ರು ಸರ್ ಇವತ್ತೇ ಇಷ್ಟು ನೋಡಿದ್ದು ನಾನು. ಅವರು ಹೌದು, ಸೆಟ್ಟಲ್ಲೂ ಮಾತಾಡಲ್ಲ. ಸೊ ಫಸ್ಟೇ ಡೈಲಾಗ್ ಹೊಡೆದ್ರು, ಅವಾಗಿದ್ದಾರೆ ನನಗೆ ಹೇಳ್ತಾ ಇದ್ದೀರಲ್ಲ ಲೈಟ್ ಆರ್ಟಿಸ್ಟ್ ಪೊಸಿಷನ್ ಕೊಡ್ತಾ ಇದ್ದೀರಾ ಅಂತ. ಹಾಗೆ ನಾವು ನಮ್ಮ PRO ಸುಧೀಂದ್ರ ಸರ್ ಥ್ಯಾಂಕ್ ಯು ಸೋ ಮಚ್. ಅನಿಲ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಪಿಕ್ಚರ್ಸ್ ಇದಾರೆ ಅವ್ರಿಗೂ ಥ್ಯಾಂಕ್ ಯು. ಎಲ್ಲಾದ್ರೂ ನಮ್ಮ ಸುಮಂತ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಎಲ್ಲರಿಗೂ ದಯವಿಟ್ಟು ನಾನು ಕೇಳ್ಕೊಳ್ಳೋದೇನು ಅಂದರೆ, ಸಿನಿಮಾನ ದಯವಿಟ್ಟು ಪ್ರಮೋಟ್ ಮಾಡಿ. 100% ನೀವು ಪ್ರಮೋಟ್ ಮಾಡಿದ್ರೂ ಸಹ ಯಾರೂ ಬೇಜಾರು ಮಾಡ್ಕೊಳ್ಳೋದು, ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಪಿಕ್ಚರು.
ಯಾವುದೋ ಸಿನಿಮಾ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅನ್ನೋ ಥರ ಅನ್ನಲ್ಲ. ಯಾಕಂದರೆ ಆಫ್ಟರ್ ನಾನು ಒಂದು 4-5 ವರ್ಷ ಗ್ಯಾಪ್ ಕೊಟ್ಟಿದ್ದೆ ಈ ಒಂದು ಇದಕ್ಕೆ. ಯಾವುದು ಸಿನಿಮಾಗಳು ನನಗೆ ಒಪ್ಪಿಗೆನೇ ಆಗ್ತಿಲ್ಲ. ಇವಾಗ ಒಂದು ನಡೀತಾ ಇದೆ ಈ ಗೆಟಪ್ಪಲ್ಲಿ. ಇದು ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಸೊ ಹೇಳಿ ಸರ್. ಹಾಂ ಸರ್, ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಹಾಫಲ್ಲಿ ನಂದು ಒಂಥರ ಇಮ್ಮೆಚೂರ್ಡ್ ಕ್ಯಾರೆಕ್ಟರ್ ಥರನೇ ಕಾಣಿಸ್ತಿರುತ್ತೆ. ಸಿನಿಮಾದಲ್ಲಿ ಇಮ್ಮೆಚೂರ್ಡ್ ಥರನೇ ಇದೆ ಕ್ಯಾರೆಕ್ಟರು ಸ್ಟಾರ್ಟಿಂಗಲ್ಲಿ. ಅಂದರೆ ಒಬ್ಬ ನಾರ್ಮಲ್ ಯಾವುದೋ ಒಬ್ಬ ಹುಡುಗ ಏನೋ ಒಂದು ಏನೋ ಒಂದು ಲವ್ ಸ್ಟೋರಿ ನೋಡ್ತಾ ಇದ್ದೀವಿ ಅಂತ ಅನಿಸ್ತಾ ಇರುತ್ತೆ. ಬಟ್ ಹೋಗ್ತಾ ಹೋಗ್ತಾ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ವಾವ್ ಅನಿಸುತ್ತೆ. ಒಂಥರ ಗೂಸ್ ಬಂಪ್ಸ್ ಬರುತ್ತೆ. ಡೈಲಾಗ್ಸು ಅಷ್ಟೇ ಚೆನ್ನಾಗಿ ಬಂದಿದೆ ಸರ್. ಎಂಟೈರ್ ಟೀಮ್ ಸರ್, ಇದು ನಾನು ಒಬ್ಬಂದೇ ಎಫರ್ಟ್ ಅಲ್ಲ ಸರ್. ನಾನು ಹೇಳೋದೇನು ಅಂತಂದರೆ ಆ್ಯಸ್ ಅನ್ ಆರ್ಟಿಸ್ಟು ನೊಣನ ಇಟ್ಕೊಂಡು ಸಿನಿಮಾ ಗೆಲ್ಸಿದ್ದಾರೆ, ನಾಯಿನ ಇಟ್ಕೊಂಡು ಸಿನಿಮಾ ಗೆಲ್ಸಿದ್ದಾರೆ. ನಮ್ಮನ್ನು ಇಟ್ಕೊಂಡು ಸಿನಿಮಾ ಗೆಲ್ಲಿಸ್ತಿಲ್ಲದೆಲ್ಲ ಇರೋದಕ್ಕೆ ಕಾರಣ ನಮಗೆ ವಿ ಆರ್ ಲ್ಯಾಕಿಂಗ್ ರೈಟರ್ಸ್. ಪ್ರೊಡ್ಯೂಸರ್ಸ್ ಇದ್ದಾರೆ ಸರ್, ರೈಟರ್ಸ್ಗಳು ಇದ್ದಾರೆ. ಬಟ್ ಒಳ್ಳೆ ಪ್ರೊಡ್ಯೂಸರ್ಸು ಒಳ್ಳೆ ರೈಟರ್ಸು ಒಂದಾಗಬೇಕು. ಆವಾಗಲೇ ಪ್ರತಿ ಒಬ್ಬ ಕಲಾವಿದನಿಗೂ ಸಹ ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋ ಒಂದು ಅವಕಾಶ ಸಿಗುತ್ತೆ, ಮತ್ತು ಸಿನಿಮಾದಲ್ಲಿ ಯಶಸ್ಸು ಸಹ ಸಿಗುತ್ತೆ. ಅಂದರೆ ತುಂಬ ಇದೆ ಹೇಳ್ಕೊಳ್ಳೋದು. ಅದು ನೆಕ್ಸ್ಟು ಯಾವ್ದಾರ ನಾವೇ ಸ್ಪೆಷಲಾಗಿ ಇನ್ನೊಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ಇದು ಮಾಡೋಣ. ಸೊ ಹಾಂ, ಎಸ್ ಸರ್, ಎಲ್ಲರೂ ನಾಗೇಂದ್ರ ಪ್ರಸಾದ್ ಅವರು ಒಂದು ಸಾಂಗ್ ಬರೆದಿದ್ದಾರೆ, ತಾಯಿ ಸಾಂಗು. ಹಾಗೆ ಅಲೆಮಾರಿ ಸಂತೋಷ್ ಅವರು ಒಂದು ಸಾಂಗ್ ಬರೆದಿದ್ದಾರೆ. ಹಾಗೆ ಚೇತನ್ ಕುಮಾರ್ ಡೈರೆಕ್ಟರ್ ಇದ್ದಾರಲ್ಲ, ಅವರು ಒಂದು ಸಾಂಗ್ ಬರೆದಿದ್ದಾರೆ. ಈ ಎಲೆಕ್ಷನ್ ಸಾಂಗ್ ಏನಿದೆ ಅದನ್ನು ಅವ್ರು ಬರೆದಿರೋದು. ಸೊ ಎಮಿಲ್ ನಮ್ಮ ಮ್ಯೂಸಿಕ್ ಡೈರೆಕ್ಟರು. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಂಟೈರ್ ನನ್ನ ಟೀಮ್ಗೆ ನಾನು ಆಭಾರಿ ಆಗಿರ್ತೀನಿ. ಇಂಥ ಒಂದು ಒಳ್ಳೆ ಸಿನಿಮಾನ ನಮಗೆ ಕೊಟ್ಟಿದ್ದಾರೆ. 100% ಪ್ರತಿಯೊಬ್ಬರಿಗೂ. ಇದು ಯಾವ ರೀತಿ ಇದೆ ಅಂದರೆ ಸಿನಿಮಾ ಈ ನೋಡಿದ ತಕ್ಷಣ ಇದು ಬರೀ ಈ ಕ್ಲಾಸು, ಈ ಯಾವುದೋ ಮಲ್ಟಿಪ್ಲೆಕ್ಸ್ಗೆ ಅಂಥ ಆಡಿಯನ್ಸೇ ಹೋಗಬೇಕು ಆ ಥರ ಇಲ್ಲ. B-C ಸೆಂಟರ್ಸು, C ಸೆಂಟರ್ಸು, D ಸೆಂಟರು, A ಸೆಂಟರು ಎಲ್ಲರಿಗೂ ಇಷ್ಟ ಆಗೋಂಥ ಒಂದು ಸಿನಿಮಾ. ಕಂಪ್ಲೀಟ್ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಕನ್ನಡ ಸಿನಿಮಾ ಇದು. ಸೊ ದಯವಿಟ್ಟು ನಾನು ಕನ್ನಡ ಜನತೆಗೆ ಏನು ಕೇಳ್ಕೊತೀನಿ ಅಂದರೆ, ಈ ಥರ ಸಿನಿಮಾಗಳನ್ನ ನೀವು ಉಳಿಸಿದ್ರೆ, ಈ ಥರ ದೊಡ್ಡ ಪ್ರೊಡ್ಯೂಸರ್ಸ್ಗಳು. ಯಾಕಂದರೆ ಸರ್, ನಾನು ಇವಾಗ ಬೇರೆ ಸಿನಿಮಾಗಳು ಮಾಡಿದ್ದೀನಿ, ಬೇರೆ ಸಿನಿಮಾಗಳು ನೋಡ್ತಾ ಇದ್ದೀವಿ. ಒಂದು 4 ಜನ ಆರ್ಟಿಸ್ಟ್ಗಳು ಮಾತ್ರ ಸಖತ್ ದೊಡ್ಡವ್ರು ಇರ್ತಾರೆ, ಇನ್ನೆಲ್ಲ ಹೊಸಬ್ರು ಇರ್ತಾರೆ. ಇದರಲ್ಲಿ ಪ್ರತಿಯೊಬ್ಬರೂ ಜೂನಿಯರ್ ಆರ್ಟಿಸ್ಟ್ಗಳಿಂದನೂ ಹಿಡಿದು ಅಂದರೆ ಆ ಥರ ಉಪಯೋಗಿಸ್ಬಿಟ್ಟಿದ್ದಾರೆ. ಅಷ್ಟು ಜನ ದೊಡ್ಡ ಕಲಾವಿದರುಗಳನ್ನ ಕರೆಸಿ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿಸಿ ಅವರು ಕೊಡಬೇಕಾಗಿರೋ ರೆಸ್ಪೆಕ್ಟ್ ಏನು ಕೊಡಬೇಕು ಅದನ್ನು ನಾವು ಏನೋ ಸೆಟ್ಟಲ್ಲಿ ಕೊಟ್ಟು ಏನು ಸರ್ ಪ್ರತಿಯೊಬ್ಬರು ನಾವು ಒಂದೊಂದು ಸತಿ ಅಂತೂ ಒಂದು 6ರಿಂದ 8 ಕ್ಯಾರವಾನ್ಗಳು ನಿಂತ್ಕೊಂಡ್ಬಿಡ್ತಿತ್ತು ಸೆಟ್ಟಲ್ಲಿ. ಅಂದರೆ ಎಲ್ಲ ಡಬಲ್ ಡೋರ್, ತ್ರಿಬಲ್ ಡೋರ್. ಪ್ರತಿಯೊಬ್ಬರಿಗೂ ಅದೇ ಥರ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಯಾರಿಗೂ ಮಿಸ್ಟ್ರೀಟ್ ಮಾಡಿಲ್ಲ, ಇಲ್ ಟ್ರೀಟ್ ಮಾಡಿಲ್ಲ. ಸೊ ಥ್ಯಾಂಕ್ ಯು ಫಾರ್ ದಿ ಪ್ರೊಡಕ್ಷನ್ ಟೀಮ್, ಪ್ರೊಡಕ್ಷನ್ ಹೌಸ್. ಈ ಥರ ಪ್ರೊಡಕ್ಷನ್ ಹೌಸ್ ಉಳಿಬೇಕು, ಈ ಥರ ಸಿನಿಮಾ ಬೆಳಿಬೇಕು. ಈ ಥರ ಬೆಳೆದ್ರೆ 100% ಇವರೇನೆ ವರ್ಷಕ್ಕೆ 2 ಸಿನಿಮಾ ಅಲ್ಲ, ವರ್ಷಕ್ಕೆ 4 ಸಿನಿಮಾ ಮಾಡ್ತಾರೆ. ಆ ಕೆಪಾಸಿಟಿ ಇದೆ ಅವ್ರಿಗೆ. ಸೊ ಐ ವಿಶ್ ಮೈ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್ ಆ್ಯಂಡ್ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಸಪೋರ್ಟ್ ಅಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸರ್, ನಾವು ಫಸ್ಟ್ ಡೇ ನಾವು ಬೆಂಗಳೂರಲ್ಲೇ ಇರ್ತೀವಿ. ಬೆಂಗಳೂರು ಮತ್ತು ತುಮಕೂರು ನಾವು ಕವರ್ ಮಾಡ್ತೀವಿ. ಫಸ್ಟ್ ಡೇ 22, 23 ಹಾಸನ್ನು. ಅದಾದಮೇಲೆ 23 ನಾವೊಂದು ಸೆಲೆಬ್ರಿಟಿ ಶೋ ಇಟ್ಕೊಳ್ಳೋಣ ಅಂತಿದ್ದೀವಿ. ಸೊ ಎಲ್ಲರೂ ಇನ್ವೈಟ್ ಮಾಡ್ತೀವಿ ಸೆಲೆಬ್ರಿಟಿ ಶೋಗೆ. ದಯವಿಟ್ಟು ಎಲ್ಲರೂ ಬರಬೇಕು, ನಿಮ್ಮ ರಿವ್ಯೂನ ನೀವು ಕೊಡಬೇಕು. ಫಸ್ಟ್ ಡೇ ಅಲ್ಲೇ ನಿಮ್ಗೆ ರಿವ್ಯೂ ಸಿಕ್ಬಿಟ್ಟಿರುತ್ತೆ. ಸೆಕೆಂಡ್ ಡೇ ನೀವುಗಳು ಬಂದು ನೋಡಿ ಹೇಳಬೇಕು. ಹಾಗೆ 3rd ಡೇಯಿಂದ ನಾವು ಹುಬ್ಳಿ, ಧಾರವಾಡ ಆ ಕಡೆ ಸೈಡ್ ಕವರ್ ಮಾಡಬೇಕು ಅಂತಿದ್ದೀವಿ. ಸೊ ಆಲ್ ಓವರ್ ಕರ್ನಾಟಕ ನಾವು ಸ್ವಲ್ಪ ಪ್ಲ್ಯಾನಿಂಗ್ ಇದೆ, ಓಡಾಡ್ತೀವಿ. ಎಲ್ಲರಿಗೂ ರೀಚ್ ಮಾಡಲೇಬೇಕು ಅಂತ. ಒಳ್ಳೆ ಸಿನಿಮಾ ಬಂದಾಗ ನಾವು ರೀಚ್ ಮಾಡಲೇಬೇಕು ಅಂತ ನಾವು ಸ್ವಲ್ಪ ಓಡಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸರ್. ಇದು ಯಾವ ಪೊಲಿಟಿಕಲ್ ಪಾರ್ಟಿನೂ ಅಂತಲೂ ನಾವು ಹೇಳಲ್ಲ. ಇಲ್ಲ ಸರ್, ಅದು ಅವರು ನಮ್ಮ ನಾಜೀರ್ ಸರ್ ಇರ್ತಾರಲ್ಲ, ಸೊ ನಾಜೀರ್ ಸರ್ಗೆ ಹೇಳೋಂಥ ಡೈಲಾಗ್ ಅದು. ಯಾವ ಪೊಲಿಟಿಕಲ್ ಪಾರ್ಟಿಗೂ ನಾವು ಇದು ಮಾಡಲ್ಲ. ಹಾಗೆ ಸಿನಿಮಾದಲ್ಲಿ ಇದು ಪೊಲಿಟಿಕ್ಸ್ ಒಂದೇ ಅಲ್ಲ ಸರ್, ಇದು ಪೊಲಿಟಿಕ್ಸು ಒನ್ ಆಫ್ ದಿ ಇದು ಕಂಟೆಂಟ್ ಅಷ್ಟೇ. ಇದರಲ್ಲಿ ಒನ್ ಆಫ್ ದಿ ಪಾರ್ಟ್ ಅಷ್ಟೇ. ಇದರಲ್ಲಿ ಒಬ್ಬ ಅಂದರೆ ತುಂಬ ಚೆನ್ನಾಗಿರೋ ಒಂದು 30 ಇಯರ್ಸ್ದು ಒಂದು ಜರ್ನಿನ ತೊಗೊಂಡೋಗುತ್ತೆ ಈ ಸಿನಿಮಾ. ಅಂದರೆ ಫ್ಲ್ಯಾಶ್ಬ್ಯಾಕಿಂದ, ಅಂದರೆ ಅವಾಗಿಂದನೂ ಈವರೆಗೂ ಯಾವ ರೀತಿ ಒಂದು ಫ್ಯಾಮಿಲಿ ಡಿಸ್ಪ್ಯೂಟ್ ಆಗಿರ್ಬೋದು, ಒಂದು ಹಳ್ಳಿಯಲ್ಲಿ ಡಿಸ್ಪ್ಯೂಟ್ ಆಗಿರ್ಬೋದು, ಒಂದು ಪಕ್ಷದ ಡಿಸ್ಪ್ಯೂಟ್ ಆಗಿರ್ಬೋದು, ಈ ಒಂದು ಡಿಸ್ಪ್ಯೂಟ್ನ ಪ್ರತಿಯೊಂದನ್ನು ತೊಗೊಂಡೋಗುತ್ತೆ. ಅಂದರೆ ಈ ಯಾವ ಥರ ಎಲ್ಲ ಮಾಫಿಯಾಗಳಿದೆ,
ಏನೇನಿದೆ, ಯಾವ ಥರ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಯಾವ ಥರ ನಡೆಸ್ತಾರೆ, ಅದಕ್ಕೋಸ್ಕರ ಏನು ಅಧಿಕಾರದಲ್ಲಿರೋರೇ ನಡೆಸ್ತಾರಾ ಇಲ್ಲ ಬೇರೆಯವರು ನಡೆಸ್ತಾರಾ ಅನ್ನೋದೇ ಈ ಸಬ್ಜೆಕ್ಟು ಸರ್. ಬಟ್ ಕಂಪ್ಲೀಟ್ ಸಿನಿಮಾ ಎಲ್ಲೂ ಇದೇನಕ್ಕೆ ಸ್ಟಾರ್ಟ್ ಮಾಡಿ ಬಿಟ್ಬಿಟ್ರು, ಇದೇನಕ್ಕೆ ಸ್ಟಾರ್ಟ್ ಆ ಥರ ಎಲ್ಲ ಎಲ್ಲೂ ಅನ್ಸಲ್ಲ. ಇದೊಂದು ಕಂಪ್ಲೀಟ್ ಸಿನಿಮಾ, ಯಾವುದೇ ಥರ ಪೊಲಿಟಿಕಲ್ ಪಾರ್ಟಿ ಅಲ್ಲ, ಆದರೆ ಪ್ರತಿ ಒಬ್ಬ ವೋಟಿಂಗ್ ರೈಟ್ಸ್ ಇರೋಂಥ ನೋಡಬೇಕಾಗಿರೋಂಥ ಒಂದು ಸಿನಿಮಾ ಸರ್ ಇದು. ಹಾಂ, ಅದು ಏನು ಬನ್ನಿ ಒಂದು ನಿಮಿಷ ಬನ್ನಿ, ಡೈಲಾಗ್ ಬರೀತಾರೆ, ಅಭಿಮಾನಿಗಳ ಅಭಿದಮನಿ ಅಂತ ಹಾಕಿದ್ದಾರೆ ಸರ್ಗೆ ಅಂತ. ಅದು ಅಭಿದಮನಿ ಅಂದರೆ ಆರ್ಟಲ್ಲಿ ಸರ್ಕ್ಯೂಟ್ ಮಿಡಿತ, ಅದು ಬ್ಲಡ್ ಸರ್ಕ್ಯುಲೇಷನ್ ಮಾಡುವಂಥ ಒಂದು ಇದಕ್ಕೆ ಅಂತಾರೆ. ಹೌದು, ಓಕೆ, ಕ್ಷಮೆ ಇರಲಿ ಸರ್, ಅದು ಚೆಕ್ ಮಾಡ್ತೀನಿ. ಅದು ಅಭಿದಮಿನಿ ಅಂತಂದರೆ ಅದೇನೇ ಆರ್ಟ್ಗೆ ಸರ್ಕ್ಯುಲೇಷನ್ ಮಾಡೋಂಥ ಇದು. ಹಾಂ, ಅದೇ ಇದೆ. ಓಕೆ, ಧನ್ಯವಾದಗಳು. ಇತ್ತೀಚೆಗೆ ಇಲ್ಲೇ ಒಂದು ಪ್ರೆಸ್ ಮೀಟ್ ಆಯಿತು, MMB ಲೆಗಸಿ ಇದು. ತುಂಬ ದೊಡ್ಡ ದೊಡ್ಡ ನಟರು, ಟೆಕ್ನಿಷಿಯನ್ಸ್ ಎಲ್ಲ ಹೇಳಿದರೆ ಇಲ್ಲಿ ಮಾಡಿದ್ದೆಲ್ಲ ಸಕ್ಸಸ್ ಆಗಿದೆ ಅಂತ. ನಿಜ ಆಗಲಿ, ಈ ಸಿನಿಮಾ ಕೂಡ ಸಕ್ಸಸ್ ಆಗಲಿ.